ಅಕಾಡೆಮಿ ಮೈ ಬ್ಲೂಡಿಂಗ್ ಫುಲ್ ಗೂಪ್ಸ್ ಸೈಕ್ ಮೂವಿ. ಒಳ್ಳೆ ಕಂಟೆಂಟ್ ಇದೆ. ಇಂಥ ಕಂಟೆಂಟ್ಸ್ ನ ಎಂಕರೇಜ್ ಮಾಡಬೇಕು. ಬರೀ ಬಿಲ್ಡಪ್ ಮೂವೀಸ್ ಅಲ್ಲದೆ ಕನ್ನಡ ಮೂವಿಲಿ ಇಂಥ ಕಂಟೆಂಟ್ ಇದೆ ಅನ್ನೋದು ಗೊತ್ತಾಗ್ಬೇಕು ಎಲ್ರಿಗೂ. ಇಂಥ ಕಂಟೆಂಟ್ ಮೂವೀಸ್ ನ ಎಲ್ರು ಥಿಯೇಟರ್ಗೆ ಬಂದು ನೋಡ್ಬೇಕು ಜನ. ತುಂಬ ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಮೆಸೇಜು ಇವಾಗ ಏನಿದೆಯೋ ಅಂದರೆ ಲೈಕ್ ಹೆಲ್ಮೆಟ್ ಹಾಕದೆ ಓಡಿಸ್ಬಾರ್ದು, ಡ್ರೈವ್ ಮಾಡ್ಬೋದು, ಸಿಗ್ನಲ್ ಟ್ರಾಫಿಕ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ಫ್ಯಾಮಿಲಿ ಜೊತೆ ನೋಡ್ಬೋದು ಮೂವಿ. ತುಂಬ ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ರಾಜ್ಕುಮಾರ್ ಸರ್ ಬಂದಮೇಲೆ ಮೂವಿ ಚೆನ್ನಾಗಿರೋದು. ಆ್ಯಂಡ್ ಲಾಸ್ಟ್ ಫೈಟ್ ಮಾತ್ರ ಸಖತ್ತಾಗಿತ್ತು. ಮತ್ತು ರಾಜ್ಬಿ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಉಪೇಂದ್ರ ಸರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಡೊಂದು ಮಿಸ್ ಇತ್ತು, ಬಿಟ್ಟರೆ ಏನೆಲ್ಲ ಸಖತ್ತಾಗಿತ್ತು. 45 ಡೇಸ್ ಅಂದರೆ ಗರುಡ ಪುರಾಣ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಗರುಡ ಪುರಾಣ ಗೊತ್ತಿಲ್ಲದೆ ಇರೋರು ತಿಳ್ಕೊಂಡು ತುಂಬ ಚೆನ್ನಾಗಿದೆ ಮೂವಿ. ಅಂದರೆ ಫ್ಯಾಮಿಲಿಯಿಂದ ಹಿಡಿದು ಪ್ರತಿಯೊಬ್ಬರು ನೋಡೋ ಅಂಥ ಸಿನಿಮಾ. ಚೆನ್ನಾಗಿದೆ. ಶಿವಣ್ಣಗೆ ಇದು ಅದು ಶಿವಣ್ಣದು ಸ್ವಲ್ಪ ಫಸ್ಟ್ ಹಾಫಲ್ಲಿ ಕೊಡಬೇಕಾಯ್ತು ಸ್ವಲ್ಪ. ಫುಲ್ ಸೆಕೆಂಡ್ ಹಾಫಲ್ಲಿ ಶಿವಣ್ಣ ಬಂದಮೇಲೆ ಮೂವಿ ಚೆನ್ನಾಗಿರೋದು. ಫಸ್ಟ್ ಹಾಫ್ ನಾರ್ಮಲ್ ಇದೆ, ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಶಿವಣ್ಣ ಆ್ಯಕ್ಟಿಂಗ್ ಮಾತ್ರ ಶಿವಣ್ಣಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಬಿಡಿ ಸಾಕು. ಫಸ್ಟ್ ಹಾಫ್ ಡ್ರೆಸ್ಸಲ್ಲಿ ಅಂದರೆ ಆ ಹುಡುಗಿ ಡ್ರೆಸ್ಸಲ್ಲಿ ಅಂದರೆ ಅರ್ಧನಾರಿಯಲ್ಲಿ ಬರೀ ಒಂದು 5 ಸೆಕೆಂಡ್ ಕಾಣಿಸ್ಕೊಂಡಿದ್ದಾರೆ ಅಂತ. ಆದರೆ ಮೂವಿ ಅದ್ರ ಬಗ್ಗೆ ಅಲ್ಲ ತೋರಿಸ್ತಾರೆ. ಅದು 45 ದಿವಸ ಆ ನರಕದಲ್ಲಿ ಏನೇನಾಗುತ್ತೆ ಅಂತ, ಇದು ನಾವು ಮಾಡೋ ಪಾಪ ಕರ್ಮಗಳು, ಒಳ್ಳೆ ಕರ್ಮ ಕೆಟ್ಟ ಕರ್ಮ ಸೇರಿ ಏನಾಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಇಷ್ಟು ಒಳ್ಳೆ ಕಾನ್ಸೆಪ್ಟ್, ಇದು ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ಸ್ಟೋರಿ. ಯಾರೋ ಬಂದ್ಬಿಟ್ಟು ಇದು ಹೇಳ್ತಾ ಇದ್ರು, ಯಾವುದು ಮಾರ್ಕು ಮತ್ತು ಇದನ್ನ 45ನ ಸೈಡ್ಗೆ ಹಾಕ್ತೀವಿ ಅಂತ. ಯಾವುದೂ ಆಗಲ್ಲ ಸರ್, ನಿಜ ಹೇಳ್ತಾ ಇದ್ದೀನಿ. ಒಳ್ಳೆ ಮೂವಿ ಸರ್, ಒಳ್ಳೆ ಕಾನ್ಸೆಪ್ಟು, ತುಂಬ ಚೆನ್ನಾಗಿದೆ. ನಾನು ಪಕ್ಕಾ ಡಿ ಬಾಸ್ ಅಭಿಮಾನಿ. ಫಿಲಮ್ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಉಪೇಂದ್ರ ಆ್ಯಕ್ಟಿಂಗು, ಶಿವಣ್ಣನ ಆ್ಯಕ್ಟಿಂಗು ಮತ್ತು ಅವರು ರಾಜೇಶ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಪರವಾಗಿಲ್ಲ, ಅದ್ಭುತವಾಗಿ ತೆಗೆದಿದ್ದಾರೆ. ಅರ್ಜುನ್ ಜನ್ಯ ಮೊದಲನೇ ಮೂವಿ. ಎಲ್ಲರೂ ನೋಡಿ ಆಶೀರ್ವದಿಸ್ಬೇಕಂತ ನನ್ನ ವಿನಂತಿ. ಜೈ ಡಿ ಬಾಸ್. ಇದೆ ಇದರಲ್ಲಿ ಮುಂದೆ ಮನುಷ್ಯರು ಯಾವ ಥರ ಬದುಕಬೇಕು, ಯಾವ ಥರ ನಡಿಬೇಕು, ಇವಾಗಿನ ಯೂತ್ಸ್ಗೆ ಒಳ್ಳೆ ಮೆಸೇಜು. ಫಿಲಮ್ ಎಲ್ಲರೂ ಯೂತ್ಸ್ ನೋಡಲೇಬೇಕು. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಫಿಲಮ್ ತೋರಿಸಲೇಬೇಕು. ಅರ್ಥ ಆಗುತ್ತೆ ಫಿಲಮು, ತುಂಬ ಚೆನ್ನಾಗಿದೆ. ಫಿಲಮ್ ಸೂಪರ್ ಆಗಿದೆ ಅಣ್ಣ. ಸುವರ್ಣನು ಉಪೇಂದ್ರ ಸಕ್ಕದಾಗಿದೆ. ಮನ್ಸೂರು ಕಿನಾಗ ಅತ್ತಮ್ಮ ಕನ್ನಡದಲ್ಲಿ ಸಕ್ಕದಾಗಿದೆ ಅದು. ಉಪೇಂದ್ರ ಆಕ್ಷನ್ ಮಾತ್ರ ಎಕ್ಸಲೆಂಟ್ ಆಗಿದೆ. 45 ಡೇಸು ನೀನು ಮಾಡಿದ ತಪ್ಪಿಗೆ ಆ 45 ದಿವಸಕ್ಕೆ ನೀನು ಒದ್ದಾಡೋ ಇದು ನರಕ ಯಾತನೆ ಎಕ್ಸಲೆಂಟ್ ಆಗಿದೆ. ಇನ್ನು ಅರ್ಧ ಮೇಲೆ ನೋಡಬೇಕು. ಶಿವಣ್ಣ ಎಂಟ್ರಿ ಆಗಿದ್ದಾರೆ. ಮೂವಿ ಮಾತ್ರ ಬ್ಲಾಕ್ ಬಸ್ಟರು, ಎಕ್ಸಲೆಂಟ್ ಮೂವಿ. ಪ್ರತಿಯೊಬ್ಬರು ನೋಡಲೇಬೇಕು. ಯಾಕೆಂದರೆ ನೀನು ಮಾಡಿದ ಪಶ್ಚಾತ್ತಾಪಕ್ಕೆ ನೀನು ಅನುಭವಿಸೋ ನರಕ ಯಾತನೆಯನ್ನು ಈ ಮೂವಿ ಒಂದು ನೋಡಿದ ಮೇಲೆ ನಿನಗೆ ಒಂದು ಕಲ್ಪನೆ ಆಗುತ್ತೆ. ಮೂವಿ ಮಾತ್ರ ಎಕ್ಸಲೆಂಟ್ ಅಣ್ಣ. ಶಿವರಾಜ್ ಕುಮಾರ್ ಅವರು ಆಫ್ಟರ್ ಏನೋ ಇಂಟರ್ವಲ್ ಆದ್ಮೇಲೆ ಬರ್ತಾರೆ. 45 ಅನ್ನೋದಕ್ಕೆ ಏನು ಟೈಟ್ಲ್ ಇದೆ, ಅದಕ್ಕೆ ಆಪ್ಟ್ ಆಗಿರೋ ಒಂದು ಸಿನಿಮಾ. ಒಳ್ಳೆ ಕಾನ್ಸೆಪ್ಟು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಇದೆ ಮೂವಿ. ನೆಕ್ಸ್ಟ್ ಲೆವೆಲ್ ಮೂವಿ ಆಗಿದೆ. ಸರ್ ಮೂವಿ ಹೆಂಗಿದೆ ಸರ್? ಮೂವಿ ಯಾರೇ ಆದರೂ ಮನಸ್ಸಿಂದ ಮಾತಾಡಿ. ಮನಸ್ಸಿಂದ ಮಾತಾಡಿ. ಸೂಪರ್ ಹೇಳ್ಬಾರ್ದು. ಚೆನ್ನಾಗಿತ್ತು, ಚೆನ್ನಾಗಿತ್ತು. ಮನಸ್ಸಿಂದ ಹೇಳಿ ಪ್ಲೀಸ್. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿತ್ತು, ನಾನು ನೋಡ್ಬೋದು. ಸೂಪರ್ ಚೆನ್ನಾಗಿದೆ. ಆ್ಯಕ್ಟಿಂಗು ಸಖತ್ತಾಗೈತೆ. ಈ ಇಯರ್ ಎಂಡಿಂಗಲ್ಲಿ ಒನ್ ಆಫ್ ದ ಬೆಸ್ಟ್ ಮೂವಿ. ವಿಜುವಲ್ ಟ್ರೀಟು ಸೂಪರ್ ಆಗೈತೆ ಪಿಕ್ಚರ್. ಒಳ್ಳೆ ಫಿಲಮು. ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಬಿಯಾಂಡ್ ಎಕ್ಸ್ಪೆಕ್ಟೇಷನ್ ಸರ್. ಆಸಮ್ ಆಗಿದೆ. ಶಿವಣ್ಣ ಗೆಟಪ್ ಸೂಪರ್ ಆಗಿದೆ. ನೋ ಸರ್, ಸೂಪರ್ 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 ಸೂಪರ್. ಚೆನ್ನಾಗಿದೆ.
ಬ್ರೋ ಸೂಪರ್ ಗುರು 100 ಡೇಸ್ ಸೂಪರ್ 100 ಡೇಸ್ ಗ್ಯಾರಂಟಿ. ಶಿವಣ್ಣ ಆಕ್ಟಿಂಗ್ ಸೂಪರ್ ಸೂಪರ್. ಚೆನ್ನಾಗಿದೆ ಪಿಕ್ಚರ್ ಸೂಪರ್ ಆಗೈತೆ. ಅದ್ಭುತ ಅದ್ಭುತ ಸೂಪರ್ 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 ಸೂಪರ್. ಜನ್ನ ಅಡ್ಡ ಓಪನ್, ಜನ್ನ ಅಡ್ಡ ಹಿನ್ನೆಲೆ. ಸೂಪರ್ ಸೂಪರ್ ನೀನೇ ನಡಿ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಲಾಸ್ಟ್ ಫಿನಿಶಿಂಗ್ ಚೆನ್ನಾಗಿದೆ. ಮಾತಿಲ್ಲ. ಚೆನ್ನಾಗಿದೆ ಸರ್, ಮೂವಿ ಹೆಂಗಿದೆ? ಚೆನ್ನಾಗಿದೆ. ಸರ್ ಮೂವಿ ಹೆಂಗಿದೆ? ಚೆನ್ನಾಗಿದೆ ಸೂಪರ್ 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 ಆಗಿ ಸೂಪರ್ ಹೇಗಿದೆ? ಚೆನ್ನಾಗಿದೆ, ಎಲ್ಲ ಓಕೆ, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಸ್ಟೋರಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಏನು ತೊಂದರೆ ಇಲ್ಲ. ಇವಾಗ ಅದೇ ನಾಯಿದು ಪ್ರಾಮಾಣಿಕತೆ ಹೆಂಗಿರ್ಬೇಕು ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತೆಗಿತಾ ಇದ್ದಾರೆ. ನೋಡ್ಬೇಕು ಇನ್ನು ಮುಂದೆ ಏನಿದೆ ಅಂತ ಸ್ಟೋರಿ ನೋಡೋಣ. ಎಲ್ಲ ಬಂದು ನೋಡ್ಬೋದು ಆರಾಮಾಗಿ. ಚೆನ್ನಾಗಿದೆ. ಇದು ಗರುಡ ಪುರಾಣ ಸ್ಟೋರಿ. ಸರ್ ಫಸ್ಟ್ ಹಾಫು ಏನಾಗುತ್ತೆ ಅಂತ ಸ್ಟೋರಿ ಆಗುತ್ತೆ. ಶಿವಣ್ಣ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿಲಿಮ್ ಪ್ರತಿಯೊಬ್ಬ ಫ್ಯಾಮಿಲಿಯವರು ತುಂಬಾ ಬಂದು ಫಿಲಿಮ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಶಿವಣ್ಣ ಆ್ಯಕ್ಟಿಂಗ್ ಚೆನ್ನಾಗಿದೆ. ಆದ್ರೆ ಶಿವಣ್ಣ ಬಂದಿದ್ದು ಸೆಕೆಂಡ್ ಹಾಫ್ ಅಲ್ಲಿ ಬಂದಿದ್ರು ಯಾರು ಇಲ್ಲ, ಕಮ್ಮಿ ಟೈಮ್. ಫೋನ್ ಯೂಸ್ ಮಾಡಬಾರ್ದು, ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಚೆನ್ನಾಗಿದೆ ಫಿಲಮ್. ಏನಾಗಿದೆ ಎಲ್ಲ ನಾವು ಹೋಗೋವಾಗ ನಾವು ಹೆಲ್ಮೆಟ್ ಮೈಂಡ್ ಟೂ ವೀಲರ್ ಆಗಿ ಹೆಲ್ಮೆಟ್ ಯೂಸ್ ಮಾಡಬೇಕು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಫಿಲಮ್ ಇದು. ಸರ್ ಮೂವಿ ಓಕೆ, ಬಟ್ ಪ್ರೆಸೆಂಟೇಷನ್ನು ಸ್ವಲ್ಪ ಎಲ್ಲೋ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಸರ್. ಈಗ ರಾಜ್ ಬಿ ಶೆಟ್ಟಿ ಅವರು ಇದ್ದಾರಲ್ಲ, ಮಸ್ತ್ ಆಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ನಮ್ಮ ಉಪೇಂದ್ರ ಓದಿದ್ದಾರೆ, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇದ್ದಾರೆ. ಯಾವತ್ತೂ ರಿಯಲ್ ಸ್ಟಾರ್ ಅಂದರೆ ಉಪೇಂದ್ರ. ಈಗ 20 ಡೇಸ್ ಆಗೋಗಿದೆ, ಇನ್ನು 20 ಡೇಸ್ ಬಾಕಿ ಇದೆ. ಈಗ ನಮ್ಮ ದೊಡ್ಡ ಮನೆ ಈಗ ಎಂಟ್ರಿ ಆಗಿದೆ. ಇನ್ನು ಅರ್ಧ ಗಂಟೆ ದೇವರಡಿ ಏನು ಅರ್ಥ ಆಗಿಲ್ಲ ಇನ್ನು. ಇದುವರೆಗೂ ಚೆನ್ನಾಗಿದೆ. ಮುಂದೆ ಶಿವಣ್ಣ ಬಂದಿದ್ದಾರೆ, ಇನ್ನೂ ಸೂಪರ್ ಆಗಿರ್ತದೆ. ಶಿವಣ್ಣ ಅವ್ರಿಗೆ ಜೈ. ನೋಡಿ ಮೂವಿ ಸೂಪರ್ ಆಗಿದೆ, ಬಂಬಾಟ್ ಆಗಿದೆ. ಅವ್ರು ಬಂದ್ಮೇಲಂತೂ ಬ್ಲಾಸ್ಟು. ಸೆಕೆಂಡ್ ಹಾಫ್ ಮೇಲೇನೋ ಅವರಂತೂ ಬರೋದು ಚೆನ್ನಾಗಿದೆ. ವಿಜಯ್ ಅಂತ ಮಸ್ತ್ ಮೂವಿ ಸರ್. ಫಸ್ಟ್ ಹಾಫ್ ಉಪೇಂದ್ರ ಸೂಪರ್ ಎಂಟ್ರಿ, ಸರ್ರಾಗಿದೆ ಮೂವಿ. ಸೊ ಏನು ಬೋರ್ ಇಲ್ಲ. ಅಂದರೆ ಇಂಟ್ರೋಲ್ ಬಂದಿದೆ ಗೊತ್ತಿಲ್ಲ, ಇಂಟ್ರೋಲ್ ಹಾಕಿದ ಮೇಲೆ ಗೊತ್ತಾಯಿತು, ಇಂಟ್ರೋಲ್ ಬಂದಿದೆಯಲ್ಲಪ್ಪ ಅಂತ. ಶಿವರಾಜ್ ಕುಮಾರು, ನನ್ನ ಶಿವರಾಜ್ ಕುಮಾರ್ ಸಾರು ಇಬ್ಬರು ಫ್ಯಾನ್ ನಾವು. ಸೂಪರ್ ಆ್ಯಕ್ಟಿಂಗು, ಮಸ್ತ್ ಎಂಟ್ರೆನ್ಸು. ಸೆಕೆಂಡ್ ಹಾಫ್ ಎಕ್ಸ್ಪೆಕ್ಟೇಷನ್ಸ್ ವೆರಿ ಮಚ್ ಆಗಿ ವೆರಿ ಗುಡ್ ಮೂವಿ. ಸಕ್ಕದಾಗಿದೆ, 100% ಭಯಂಕರ ಹಿಟ್ ಸರ್. ಬ್ಲಾಕ್ ಬಸ್ಟರ್ ಸರ್ ಹಿಟ್. ಸೂಪರ್ ಆಗಿರ್ತಾರ ಮೂವಿ. BGM ಮಾತ್ರ ಬ್ಲಾಸ್ಟ್ ಮಾಡವ್ರೆ ಶಿವರಾಜ್. ಪಾಯಿಂಟ್ಸ್ ಇದ್ರಲ್ಲಿ ಏನೂ ಅರ್ಥ ಇದೆಯಲ್ಲ, ನೋಡೋಕ್ಕೆ ನಮ್ಮ ಉಪ್ಪಿ ಬಾಸ್ ಡೈರೆಕ್ಷನ್ ಥರನೇ ಇದೆ. ಆದರೆ ಇನ್ನೂ ಏನು ಅರ್ಥ ಆಗಿಲ್ಲ. ಇಂಟ್ರೋಲ್ ಆದಮೇಲೆ ನೋಡ್ಬೇಕು ನಾವು. ಆದರೆ ನಾವು ಈಗ ಟೋಪಿ ಯಾಕಂದ್ರೆ ಇಂಟ್ರೊಡಕ್ಷನ್ ಉಪೇಂದ್ರ ಅವರು ಚೆನ್ನಾಗಿದೆ.
ಈಗ ಇಂಟರ್ವಲ್ಗೆ ಬಂದಿದ್ದೀರಿ. ಇಂಟರ್ವಲ್ ಸೀನಿಗೆ ಶಿವಣ್ಣ ಅವ್ರನ್ನ ಸೂಪರಾಗಿ ನೋಡಿಸಿದ್ದಾರೆ. 100% ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್. ಸ್ವಲ್ಪ ಕೂಡ ಬೋರ್ ಹೊಡಿತಾ ಇಲ್ಲ. ಸಿನಿಮಾ ಮಾತ್ರ ಸೂಪರ್ ಡೂಪರ್ ಆಗಿದೆ. ಇವತ್ತು 45, ನಾಳೆ ಬೆಳಗ್ಗೆ ಮಾರ್ಕ್. ಎರಡು ಸೂಪರ್ ಡೂಪರ್ ಹಿಟ್. ಆಲ್ ದಿ ಬೆಸ್ಟ್ ಟು ಬೋತ್ ಆಫ್ ದಿ ಫಿಲಿಮ್ಸ್. ಅದೇ ಮೂವಿ ಇಂಟ್ರೋಲ್ ಗಂಟ ಪರವಾಗಿಲ್ಲ, ನಾವು ಚೆನ್ನಾಗಿದೆ ಅಂದ್ಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಉಪೇಂದ್ರ ಬರ್ತಾರೆ. ಚೆನ್ನಾಗಿದೆ. 45 ಆಫ್ಟರ್ ಡೆತ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾನೆ, ನೋಡಬೇಕು. 25 ಡೇಸ್ ಆಗಿದೆ, ರಿಮೈನಿಂಗ್ 20 ಡೇಸ್ ಏನಾಗುತ್ತೆ ಆಮೇಲೆ ನೋಡಬೇಕು. ಸರ್ ಹೇಳಿ. ಸ್ಟೋರಿ ತುಂಬ ಚೆನ್ನಾಗಿದೆ. ಸ್ಟೋರಿ ಮಾತ್ರ ಎಲ್ಲೂ ಏನು ಬೋರಿಂಗ್ ಇಲ್ಲ. ಉಪೇಂದ್ರ ಅಂತೂ ಅಲ್ಟಿಮೇಟು. ರಾಜ್ಬಿ ಶೆಟ್ಟಿ ಅಂತೂ ಸಖತ್ತಾಗಿ ಮಾಡಿದ್ರು ಆ್ಯಕ್ಟಿಂಗು. ಮೂವಿ ಇನ್ನೂ ಅರ್ಧ ಇದೆ, ನೋಡಬೇಕು. ಬಟ್ ಚೆನ್ನಾಗಿದೆ ಮೂವಿ, ಸಖತ್ತಾಗಿದೆ, ನೋಡ್ಬೋದು ಎಲ್ಲರೂ. ಮ್ಯೂಸಿಕ್ ಚೆನ್ನಾಗಿದೆ, BGM ಸೂಪರಾಗಿ ಕೊಟ್ಟಿದ್ದಾರೆ. ಅರ್ಜುನ್ ಜನ್ಯ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ನು ಸೂಪರಾಗಿದೆ. ಎಲ್ಲೂ ಬೋರ್ ಅಂತೂ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಇನ್ನು ಶಿವಣ್ಣ ಬರ್ತಾರೆ, ಇನ್ಮೇಲೆ ಧೂಮ್ ಧಮಾಕನೆ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಆದರೆ ಅರ್ಥ ಮಾಡ್ಕೋಬೇಕು ಅಷ್ಟೇ ಮೈಂಡಲ್ಲಿ. ನೋಡೋಣ, ಮೂವಿ ಇಂಟ್ರೋಲ್ ಆದಮೇಲೆ ನೋಡಬೇಕು. ಮೂವಿ ನಾವು ನೋಡಿದ್ವಿ, ನೋಡಿದ್ಮೇಲೆ ನಾವು ಹೇಳ್ತೀವಿ. ಆಡಿಯನ್ಸ್ ಬನ್ನಿ. ಅರ್ಜುನ್ ಜನ್ಯ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ಓಕೆ, ಸೆಕೆಂಡ್ ಹಾಫ್ ನೋಡಬೇಕು. ಶಿವಣ್ಣ ಎಂಟ್ರಿ ಚೆನ್ನಾಗಿತ್ತು, ಎಲ್ಲ ಫ್ಯಾನ್ ಬಾಯ್ ಮೂಮೆಂಟ್ ಇದೆ. ತಿರ್ಗಾ ಇವರು ಉಪೇಂದ್ರ ಫ್ಯಾನ್ ಅಂದರು ಅರ್ಜುನ್ ಜನ್ಯ ಅವರು. ಶಾರ್ಟ್ಸ್ ಒಂದು ಸೂಪರ್ ಆಗಿದೆ. BGM ಅಂತ ಹೈಲೈಟ್ಸು. 45 ಡೇಸ್ ಇರುತ್ತೆ ಸರ್. 45 ಡೇಸ್ ಇಲ್ಲ, ಸ್ಟೋರಿ ಹೇಳ್ಬಿಟ್ರೆ ವೇಸ್ಟ್ ಅಷ್ಟೇ. ಸರ್ ಮೂವಿ ಹೆಂಗಿದೆ? ಮೂವಿ ಚೆನ್ನಾಗಿದೆ ಸರ್. ಪುರಾಣದ ಬಗ್ಗೆ, ಗರುಡ ಪುರಾಣದ ಬಗ್ಗೆ ಸ್ವಲ್ಪ ಸಾರಾಂಶ ಚೆನ್ನಾಗಿದೆ. ಗರುಡ ಪುರಾಣ ಮೂವಿಯಿಂದ ಏನು ಅರ್ಥ ಆಯಿತು ಅಂತ ಹೇಳಿದ್ರೆ, ಜನ ಒಳ್ಳೆ ಬುದ್ಧಿ, ಮಕ್ಕಳಿಗೆ ತಾಯಿ ತಂದೆಗೆ ಚೆನ್ನಾಗಿ ನೋಡ್ಕೊಳ್ಬೇಕು. ಮತ್ತು ನಮ್ಮ ಕೆಲಸ ಏನಿದೆ ಅದು ಮಾಡ್ಕೊಳ್ಬೇಕು. ಮತ್ತು ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಉಪಯೋಗಿಸಬಾರ್ದು, ಅದು ಮೇನ್ ಮುಖ್ಯವಾಗಿರೋದು. ಅದನ್ನು ತಗೊಂಡಿದ್ದಾರೆ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.